100% ಇದು ನಮ್ಮಂತ ಪ್ರತಿಯೊಬ್ಬ ಮಧ್ಯಮ ವರ್ಗದವರೆಗೂ ಯೂಸ್ ಆಗುವಂತ ವಿಡಿಯೋ. ಇದು ನಮ್ಮ ಕರ್ನಾಟಕದ ಬ್ರ್ಯಾಂಡು. ಇದು ಮುಂಬೈಯಿಂದನೋ ಬಾಂಬೆಯಿಂದನೋ ಮಹಾರಾಷ್ಟ್ರದಿಂದನೋ ಬರ್ತಿರೋಂಥ ವೆಹಿಕಲ್ ಅಲ್ಲ. ಇದು ಜೀವ ಕನ್ನಡ ದೇಹ ಕನ್ನಡ ಬಾಳು ಅಂದ್ರೆ 1,50,000 ರೂಪಾಯಿ ವೆಹಿಕಲ್ ಅಂತ ಅಂದ್ರೆ ಟಾಪ್ ಎಂಡ್ 205 ಕಿಲೋಮೀಟರ್ 40,000 ರೂಪಾಯಿ ನಿಮ್ಗೆ ಗಿಫ್ಟೇ ಬಂದ್ಬಿಡುತ್ತೆ. 40,000 ರೂಪಾಯಿ ಗಿಫ್ಟೇ ಬಂತು. ನಮ್ ಗಾಡಿ ತಗೊಳ್ಳಿಂದ ನಾವು ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ, ನಮ್ ಗಾಡಿ ಬಗ್ಗೆ ಇರೋ ವಿಶೇಷತೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಬ್ಯಾಟ್ರಿ ಬಂದ್ಬಿಟ್ಟು 5 ವರ್ಷ ವಾರಂಟಿ ಇರುತ್ತೆ. ನಮ್ಮ ಕನ್ನಡಿಗರಿಗೋಸ್ಕರ ಬಂದಿರೋಂಥ ಒಂದು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಹೇಳೋದಕ್ಕೆ ನಮಗೂ ಖುಷಿ ಆಗುತ್ತೆ. ಅದೇ ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ ಅಲ್ಲಿ ಕೇವಲ 25ರಿಂದ 30 ರೂಪಾಯಿ ಚಾರ್ಜ್ ಮಾಡಿದ್ರೆ 250 ಕಿಲೋಮೀಟರ್ ಹೋಗ್ಬೋದು. ದಿನೇ ದಿನೇ ಪೆಟ್ರೋಲ್ ಹೋಗ್ತಿರೋ ರೇಟ್ ನೋಡಿದ್ರೆ ಜೀವನನೇ ಬೇಡ ಅನ್ಸ್ಬಿಟ್ಟೈತೆ. ಸ್ಯಾಲ್ರಿ ಮಾತ್ರ ಜಾಸ್ತಿ ಆಯ್ತಲ್ಲ ಗುರು, ನನಗೆ ಪೆಟ್ರೋಲ್ ಮಾತ್ರ ಗಗನಕ್ಕೆ ಹೋಗ್ತಾನೆ ಐತೆ. ಗಾಡಿ ಹೆಂಗ್ ಓಡಿಸೋದು ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಡೋಂಟ್ ವೆರಿ, ನಿಮ್ಗೆಲ್ಲ ಒಂದು ಸಿಹಿ ಸುದ್ದಿ ಐತೆ. ನೋಡಿ ಇಲ್ಲಿ ಈ ಗಾಡಿನ ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ 250 ಕಿಲೋಮೀಟರ್ ಓಡುತ್ತೀರಿ. ಕೇಳಿ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ಕೊನೆವರೆಗೂ ನೋಡಿ. ನೀವು 100% ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ವಿಡಿಯೋ. ಸರ್ ಎಕ್ಸ್ಪ್ಲೈನ್ ಮಾಡಿ ಸರ್ ಸ್ವಲ್ಪ. ನಮಸ್ಕಾರ ಎಲ್ಲ ನಮ್ಮ ಕನ್ನಡಿಗರ ಒಂದು ಕಂಪನಿ ಮೇವ್ ಎನರ್ಜಿ. ಇವಾಗ ನಿಮಗೆ ಫಸ್ಟ್ ಟೈಮ್ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಈ ಒಂದು ಮೇವ್ ಎನರ್ಜಿ ವೆಹಿಕಲ್ಗಳು ಫಸ್ಟ್ ಆಫ್ ಆಲ್ ಮಾಡಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ. ಏನಕ್ಕೆ ಅಂತ ಕೇಳ್ತೀರಾ? ಒಂದು ಸರಿ ಚಾರ್ಜ್ ಮಾಡಿದರೆ 250 ಕಿಲೋಮೀಟ್ರ್, ಎಷ್ಟು ಹೇಳಿ 205 ಕಿಲೋಮೀಟ್ರ್ ಹೋಗುತ್ತೆ. ಏನಕ್ಕೆ ಅಂತ ಅಂದರೆ ಪೆಟ್ರೋಲ್ ವೆಹಿಕಲಲ್ಲಿ ನೀವು ಪೆಟ್ರೋಲ್ ಹಾಕಿಸಿ ರನ್ ಮಾಡಬೇಕು ಅಂದರೆ 5 ಲೀಟ್ರ್ ಪೆಟ್ರೋಲ್ ಬರ್ನ್ ಮಾಡಬೇಕು ನಮ್ಮ ಒಂದು ಮೈಲೇಜ್ ಹೋಗೋದಕ್ಕೆ. ಅದೇ ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲಲ್ಲಿ ಕೇವಲ 25ರಿಂದ 30 ರೂಪಾಯಿ ಚಾರ್ಜ್ ಮಾಡಿದರೆ 250 ಕಿಲೋಮೀಟ್ರ್ ಹೋಗ್ಬೋದು. ಸೊ ಆ ಒಂದು ಇದಕ್ಕೋಸ್ಕರನೇ ಈ ಒಂದು ಗಾಡಿಗಳನ್ನ ಈ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟ್ರಿ ಇರ್ಬೋದು, ಗಾಡಿ ಇರ್ಬೋದು, ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಮ್ಮ ಕನ್ನಡಿಗರಿಗೋಸ್ಕರ ಬಂದಿರೋಂಥ ಒಂದು ಸ್ಟ್ರಾಂಗ್ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಹೇಳೋದಕ್ಕೆ ನಮಗೂ ಖುಷಿ ಆಗುತ್ತೆ. ನಮ್ಮ ಆಲ್ರೆಡಿ ತಗೊಂಡಿರೋದಲ್ಲ ಕಸ್ಟಮರು, ಅವರು ಕೂಡ ಖುಷಿಯಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಸರ್ ಇದಕ್ಕೆ ಗ್ಯಾರಂಟಿ, ವಾರಂಟಿ, ಸರ್ವಿಸು ಅದ್ರ ಬಗ್ಗೆ ಡೌಟ್ ಐತೆ ನಮ್ಮ ಜನಕ್ಕೆ. ಸೊ ಗ್ಯಾರಂಟಿ, ವಾರಂಟಿ ಅಂತ ಹೇಳೋದಾದ್ರೆ ನಮ್ಮ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಮೇನ್ ಪಾರ್ಟ್ ಬರೋದೇ ಬ್ಯಾಟ್ರಿ. ಬಂದ್ಬಿಟ್ಟು 5 ವರ್ಷ ವಾರಂಟಿ ಇರುತ್ತೆ, 3 ವರ್ಷ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ, 2 ವರ್ಷ ಬಂದ್ಬಿಟ್ಟು ಫ್ರೀ ಸರ್ವಿಸ್ ಇರುತ್ತೆ. ಯೋಚನೆ ಮಾಡಿ, 1 ಲಕ್ಷ ಕಿಲೋಮೀಟ್ರ್ ಎಲ್ಲರೂ ಕೂಡ ಕೊಡ್ತಾರೆ. 50,000 ಕೇಳಿರ್ತಾರೆ, 80,000 ಕೇಳಿರ್ತಾರೆ, 1 ಲಕ್ಷ ಕಿಲೋಮೀಟ್ರು ವಾರಂಟಿ ಕೊಡ್ತಾ ಇದ್ದಾರೆ EV ಮಾರ್ಕೆಟ್ ಇಂಡಸ್ಟ್ರಿನಲ್ಲಿ. ಅಂತಂದರೆ ಮೇವ್ ಎನರ್ಜಿ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಮಾತ್ರ ನಿಮಗೆ, ಅದರಲ್ಲೂ ಹೈ ಸ್ಪೀಡ್ ಎಲೆಕ್ಟ್ರಿಕಲ್ ವೆಹಿಕಲ್ ಮಾತ್ರ ಸಿಗೋದು. ನೀವು ಬೇಕಾದ್ರೆ ಮಾರ್ಕೆಟಲ್ಲಿ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ ಏನು ಎತ್ತ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ. ತುಂಬ ಜನ ಕಸ್ಟಮರ್ ತಗೊಂಡಿರೋ ಇದ್ದಾರೆ, ಅವ್ರ ಫೀಡ್ಬ್ಯಾಕ್ ಕೇಳಿ ಆಮೇಲೆ ನೀವು ಗಾಡಿ ಬಂದು ಬುಕ್ ಮಾಡಿ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಗಾಡಿ ತಗೊಳ್ಳಿಂದ ನಾವು ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ, ನಮ್ಮ ಗಾಡಿ ಬಗ್ಗೆ ಇರೋ ವಿಶೇಷತೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ಒಂದ್ಸಲ ಚಾರ್ಜ್ ಮಾಡಿದ್ರೆ 250 ಕಿಲೋಮೀಟರ್ ಹೋಗುತ್ತೆ ಅಂತ ಹೇಳಿದ್ರಲ್ವಾ, ಜೊತೆಗೆ 1 ಲಕ್ಷ ಕಿಲೋಮೀಟರ್ವರೆಗೂ ಇವರು ನಿಮಗೆ ವಾರಂಟಿ ಕೊಡ್ತಾ ಇದ್ದಾರೆ. ಬ್ಯಾಟ್ರಿ ವಾರಂಟಿ ಅಲ್ಲ ಸರ್? ಬ್ಯಾಟ್ರಿ ವಾರಂಟಿ ಕೊಡ್ತಾ ಇದ್ದಾರೆ. ಇವಾಗ ಪ್ರೈಸ್ ಬಗ್ಗೆ ಮಾತಾಡೋಣ ಸರ್. ಪ್ರೈಸ್ ಬಗ್ಗೆ ಹೇಳಿ ಸರ್. ಸೊ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನಮ್ಮ ಹತ್ರ ಇರೋದು, ಈಗ ಕೆಲವೊಬ್ರು ಹೇಳ್ತಾರೆ ಇಲ್ಲ ಸರ್ ನಮಗೆ 205 ಕಿಲೋಮೀಟರ್ ಏನಕ್ಕೆ ಬೇಕು ಅನ್ವಾಂಟೆಡ್ಲಿ ಅಂತಾರೆ. 100 ಕಿಲೋಮೀಟರ್ ಕೂಡ ಸಿಗುತ್ತೆ, 105 ಕಿಲೋಮೀಟರ್ ಸಿಗುತ್ತೆ, 205 ಕಿಲೋಮೀಟರ್ ಕೂಡ ಸಿಗುತ್ತೆ. ಸೊ ಯಾರಿಗೆ ಅವ್ರ ರಿಕ್ವೈರ್ಮೆಂಟ್ ಬೇಕಾಗುತ್ತೆ ಅದ್ರ ಪ್ರಕಾರ ಹೋಗ್ಬೋದು. ಒಂದು ಎರಡನೇದು ಬಂದ್ಬಿಟ್ಟು, ಸೊ ಈಗ ನಮ್ಮ ಪ್ರೈಸಿಂಗ್ ಬೇಸ್ ಪ್ರೈಸ್ ಅಂತ ಅಂದ್ರೆ 1,05,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ 100 ಕಿಲೋಮೀಟರ್. 1,05,000 ರೂಪಾಯಿಂದ 1,50,000 ರೂಪಾಯಿ 205 ಕಿಲೋಮೀಟರ್ ಆಗುತ್ತೆ. ಆದರೆ ಪ್ರತಿ ನಮ್ಮ ಎಲೆಕ್ಟ್ರಿಕಲ್ ವೆಹಿಕಲ್ ಜೊತೆಗೆ ನಾವು ಪ್ರತಿ ಕಸ್ಟಮರ್ಗೆ ಇವಾಗ ಒಂದು ಆಷಾಢ ಒಂದು ಸೀಸನ್ ಅಂತ ಹೇಳ್ಬಿಟ್ಟು 30,000 ರೂಪಾಯಿ ವರ್ತ್ ಒಂದು ಅವಿಟಾ ಬ್ರ್ಯಾಂಡ್ ಲ್ಯಾಪ್ಟಾಪ್. ಈ ಬ್ರ್ಯಾಂಡ್ ಕೂಡ ಲ್ಯಾಪ್ಟಾಪ್ ಅಷ್ಟೇ, ಲ್ಯಾಪ್ಟಾಪ್ ಅದು ಕಾಂಜಿ ಪಿಂಜಿ ಕೊಡ್ತಾ ಇಲ್ಲ. ಇದಕ್ಕೂ ಕೂಡ 1 ವರ್ಷ ವಾರಂಟಿ ಇದೆ. ಲ್ಯಾಪ್ಟಾಪ್ಗೂ 1 ವರ್ಷ ವಾರಂಟಿ. ಸೊ ಲ್ಯಾಪ್ಟಾಪ್ ಕೂಡ 1 ವರ್ಷ ವಾರಂಟಿ ಇದೆ. ಸೊ ಅದ್ರ ಜೊತೆಗೆ ಬಂದ್ಬಿಟ್ಟು ನಿಮಗೆ 5,000 ರೂಪಾಯಿ ಸ್ಪಾಟಲ್ಲಿ ನಿಮಗೆ ಇದು ಮಾಡೋದಕ್ಕೆ 5,000 ರೂಪಾಯಿ ಸ್ಪಾಟ್ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಾ ಇದೆ. ಲೂಲು ಮಾಲ್ ಮಾತ್ರ ಬುಕ್ ಮಾಡಿದರೆ ಮಾತ್ರ. ಅದ್ರ ಜೊತೆಗೆ ನಿಮಗೆ 5,000 ರೂಪಾಯಿ ವರ್ತು ಆಕ್ಸರೀಸ್ ಅಂದರೆ ಸ್ಟೀಲ್ ಗಾರ್ಡ್ ಇರ್ಬೋದು, ಲೇಡೀಸ್ ಫುಟ್ರೆಸ್ಟ್ ಇರ್ಬೋದು, ಈ ಎರಡೂ ಕೂಡ ನಿಮಗೆ ಲೂಲು ಮಾಲ್ ಬುಕ್ ಮಾಡಿದವರಿಗೆ ಫ್ರೀಯಾಗಿ ಸಿಗುತ್ತೆ. ಅಂದರೆ ಆಲ್ಮೋಸ್ಟ್ ಒಂದು 40,000 ರೂಪಾಯಿ ವೆಹಿಕಲ್ಗೆ ಸೊ ಡಿಸ್ಕೌಂಟ್ ಆದಂಗೆ ಆಯಿತು. ಅಂದರೆ 1,50,000 ರೂಪಾಯಿ ವೆಹಿಕಲ್ ಅಂತ ಅಂದರೆ ಟಾಪ್ ಎಂಡ್ 205 ಕಿಲೋಮೀಟರ್ 40,000 ರೂಪಾಯಿ ನಿಮ್ಗೆ ಗಿಫ್ಟೇ ಬಂದ್ಬಿಡುತ್ತೆ. 40,000 ರೂಪಾಯಿ ಗಿಫ್ಟೇ ಬಂತು. ಆಲ್ಮೋಸ್ಟ್ 1,10,000 ರೂಪಾಯಿ ಆದಂಗೆ ಆಗುತ್ತೆ. ಹೌದೌದು, ಸೂಪರ್. ಈ ಒಂದು ಪ್ರೈಸನ್ನ ನೀವು ಮಾರ್ಕೆಟಲ್ಲಿ ಯಾವುದೇ ಮಾರ್ಕೆಟ್ ಅಲ್ಲ, ಇಡೀ ಇಂಡಿಯಾ ರೌಂಡ್ ಹಿಡ್ಕೊ ಬಂದರೂ ಕೂಡ ಸಿಕ್ಕಕ್ಕೆ ಚಾನ್ಸೇ ಇಲ್ಲ. ಇನ್ ಕೇಸ್ ಸಿಕ್ಕಿತು ಅಂತಂದರೆ ಬೇಕಾದ್ರೆ ಹೇಳಬೇಕಾದ್ರೆ, ಸೊ ಆಮೇಲೆ ನಾವು ಬೇಕಾದ್ರೆ ನೆಕ್ಸ್ಟ್ ಏನು ಮಾಡ್ಬೋದು, ನಿಮಗೇನು ಇನ್ನೂ ಡಿಸ್ಕೌಂಟ್ ಕೊಡ್ಬೋದು, ನಾವು ಯೋಚನೆ ಮಾಡ್ಬೋದು. ಇಲ್ಲಿ ಏನಕ್ಕೆ ಇಷ್ಟೊಂದು ಖಂಡಿತವಾಗಿ ಸ್ಟ್ರಿಕ್ಟಾಗಿ ನಿಮಗೆ ಖುಷಿಯಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ ಅಂತಂದರೆ, ನೋಡಿ 1.5 ಲಕ್ಷ ರೂಪಾಯಿಗೆ ಈ ಗಾಡಿ ಕೊಡ್ತಾ ಇದ್ದಾರಲ್ಲ, ಇದನ್ನ ಇಷ್ಟು ಫ್ಯೂಚರ್ಸ್ ಇರೋಂಥ ವೆಹಿಕಲ್ನ ತಗೋಬೇಕು ಬೇರೆ ಕಂಪ್ನಿಲಿಂದ ಹೋದರೆ ಮಿನಿಮಮ್ 2ರಿಂದ 2.25 ಲಕ್ಷ ಇರುತ್ತೆ. ಬಟ್ ಇವರು 1.5 ಲಕ್ಷಕ್ಕೆ ಹೆಂಗೆ ಕೊಡ್ತಾ ಇದ್ದಾರೆ ಅಂತಂದರೆ, ಇದು ನಮ್ಮ ಕರ್ನಾಟಕದ ಬ್ರ್ಯಾಂಡು. ಇದು ಮುಂಬೈಯಿಂದನೋ ಬಾಂಬೆಯಿಂದನೋ ಮಹಾರಾಷ್ಟ್ರದಿಂದನೋ ಬರ್ತಿರೋಂಥ ವೆಹಿಕಲ್ ಅಲ್ಲ. ಇದು ಬ್ಯಾಂಗ್ಳೂರಲ್ಲಿ. ಎಲ್ಲಿ ಸರ್ ಮ್ಯಾನುಫ್ಯಾಕ್ಚರ್ ಆಗೋದು? ಸೊ ದಾಬಾಸ್ಪೇಟೆಯಲ್ಲಿ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗು. ಅದೇ ಥರನೇ ಬ್ಯಾಟ್ರಿ ಬಂದ್ಬಿಟ್ಟು ಸೊ ಪಿಣಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಒಂದು ಇಲ್ಲೇ ಈ ಒಂದು ವೆಹಿಕಲ್ನ ಈ ಒಂದು ಸ್ಪೆಸಿಫಿಕೇಶನ್ನ ನಾವು ಮಾರ್ಕೆಟಿಗೆ ತರೋ ಉದ್ದೇಶ ಏನು ಅಂದರೆ, 6 ವರ್ಷಗಳ ಸತತ EV ಇಂಡಸ್ಟ್ರಿನಲ್ಲಿ ನಾವು ಹೊಸದಾಗಿ ಬಂದಿರಲ್ಲ ಮಾರ್ಕೆಟ್ಗೆ. 6 ವರ್ಷಗಳಲ್ಲಿ ಕಸ್ಟಮರ್ನ ಆಲ್ಮೋಸ್ಟ್ 30,000 ಕಸ್ಟಮರ್ ಜೊತೆ ಏನೋ ಡಿಸ್ಕಸ್ ಮಾಡಿಬಿಟ್ಟು ಅವ್ರ ರಿಕ್ವೈರ್ಮೆಂಟ್ ಏನು ಬೇಕು, ಏನು ಎತ್ತ ಅಂತ ನೋಡಿಬಿಟ್ಟು ಅವರ ತಕ್ಕಂತೆ ನಮ್ಮ ವೆಹಿಕಲ್ಗಳನ್ನ ಡಿಸೈನ್ ಮಾಡಿರೋವಂಥದ್ದು. ಸೊ ರಿಕ್ವೈರ್ಮೆಂಟ್ ತಕ್ಕಂತೆ ಬಂದಿರೋದ್ರಿಂದ
ಪ್ರತಿ ಕಸ್ಟಮರ್ ಕೂಡ ಅಷ್ಟೇ ಇಲ್ಲಿವರೆಗೂ ಕೂಡ ಆಲ್ಮೋಸ್ಟ್ ಆಲ್ ನಾವು ಸ್ಟಾರ್ಟ್ ಮಾಡಿ ಈ ಒಂದು ನಮ್ಮ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಒಂದು 2 ಮಂತ್ಸ್ ಆಯಿತು. ಸೊ 2 ಮಂತ್ಸಲ್ಲಿ ನಾವು ಆಲ್ಮೋಸ್ಟ್ ಆಲ್ ಇಲ್ಲಿವರೆಗೂ ಒಂದು 300 ವೆಹಿಕಲ್ ಕೊಟ್ಟಿದ್ದೀವಿ. ಕೊಟ್ಟರೆ ಕಸ್ಟಮರ್ ಎಲ್ಲಿದ್ದಾರೆ ಗೊತ್ತಾ, ಗುಬ್ಬಿಂದ ಬಂದು ಬಸ್ಸಲ್ಲಿ ಬಂದು ಗಾಡಿ ಓಡಿಸ್ಕೊಂಡು ಹೋಗಿದ್ದಾರೆ. ಹಾಸನಿಂದ ತಗೊಂಡೋಗಿಲ್ಲ ಅವರು, ಲಗೇಜ್ ಗಾಡಿ ಬೇಕಾಗಿಲ್ಲ, ಹಾಸನಿಂದ ಬಂದು ಗಾಡಿ ಓಡಿಸ್ಕೊಂಡು ಹೋಗಿದ್ದಾರೆ. ಅದು ಮೈಸೂರಿಂದ ಬಂದು ಗಾಡಿ ಓಡಿಸ್ಕೊಂಡು ಹೋಗಿದ್ದಾರೆ. ಸೊ ಅದೇ ಥರ ಈ ಕಡೆ ನಿಮಗೆ ಯಾವ ಚಿತ್ರದುರ್ಗದಿಂದ ಬಂದು ಗಾಡಿ ಓಡಿಸ್ಕೊಂಡು ಹೋಗಿದ್ದಾರೆ, ಕೋಲಾರಿಂದ ಬಂದು ಗಾಡಿ ಓಡಿಸ್ಕೊಂಡು ಹೋಗಿದ್ದಾರೆ. ಈ ಥರ ತುಂಬಾ ಎಕ್ಸಾಂಪಲ್ ಫೀಡ್ಬ್ಯಾಕ್ ಕಸ್ಟಮರ್ ನಮ್ಮ ಹತ್ರ ಇದ್ದಾರೆ. ಅವ್ರ ಕಡೆಯಿಂದ ಮತ್ತೆ ಪದೇ ಬರ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಅಂತ ಬರ್ತಾ ಇಲ್ಲ. ಅದು ನಮ್ಮ ಒಂದು ಖುಷಿ ಆಗುತ್ತೆ. ಏನಕ್ಕೆ ಇದು ನಮ್ಮ ಒಂದು ಸತತ ಪ್ರಯತ್ನ. ಆ್ಯಕ್ಚುಲಾಗಿ 6 ವರ್ಷದಲ್ಲಿ ನಮಗೆ ಏನೆಲ್ಲ ಮಾಡಿದ್ದೀವಿ, ಕಸ್ಟಮರ್ ರಿಕ್ವೈರ್ಮೆಂಟ್ ಏನು ಫೇಲ್ಯೂರ್ ಪಾರ್ಟ್ಸ್, ಆ ಪಾರ್ಟ್ಸ್ ಹೇಗೆ ರೆಡಿ ಮಾಡೋದು, ಆಮೇಲೆ ಕಸ್ಟಮರ್ ಯಾವ ರೀತಿ ಸೊಲ್ಯೂಷನ್ ಕೊಡ್ಬೋದು. ನೆಕ್ಸ್ಟ್ ಲೆವೆಲ್ ಏನು ಅಂತ ಅಂದರೆ ನಮ್ಮ ಒಂದು ವೆಹಿಕಲ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲ ಅದು ಕೂಡ ನಾವು ಮಾರ್ಕೆಟ್ಗೆ ತಂದು ರಿಲೀಸ್ ಮಾಡ್ತೀವಿ. 100% ಇದು ನಮ್ಮಂಥ ಪ್ರತಿಯೊಬ್ಬ ಮಧ್ಯಮ ವರ್ಗದವರೆಗೂ ಯೂಸ್ ಆಗೋವಂಥ ವಿಡಿಯೋ. ನೀವು ಲೂಲು ಮಾಲ್ ಹತ್ರ ಬಂದರೆ ಫಸ್ಟ್ ಫ್ಲೋರಿಗೆ ಬನ್ನಿ, ಇಲ್ಲಿ ವೆಹಿಕಲ್ಗಳು ನಿಂತಿರುತ್ತೆ, ಇಲ್ಲಿ ಬಂದು ನೀವು ಬುಕ್ ಮಾಡ್ಕೊಳ್ಳಿ. ನಿಮ್ಗೊಂದು ಒಳ್ಳೆ ಆಫರ್ ಸಿಗ್ತಾ ಇದೆ. 40,000 ರೂಪಾಯಿಯಷ್ಟು ವರ್ತಿರೋವಂಥ ಒಂದು ಆಫರ್ ಸಿಗ್ತಾ ಇದೆ. ಸರ್ ನಿಮ್ಗೆ ಇವಾಗ ಏನು ಹೇಳಿದ್ರು, 40,000 ರೂಪಾಯಿ ವರ್ತಿರೋವಂಥ ಗಿಫ್ಟ್ ಸಿಗುತ್ತೆ ಅಂತ. ನೆಕ್ಸ್ಟ್ ಮಂತ್ August 5th ಒಳಗಡೆ ಬುಕ್ ಮಾಡಿದ್ರೆ ಮಾತ್ರ ನಿಮಗೆ ಬುಕ್ ಮಾಡಿದ್ರೆ 5,000 ರೂಪಾಯಿ ಡಿಸ್ಕೌಂಟು, 5,000 ರೂಪಾಯಿ ಆಕ್ಸೆಸರೀಸು, 30,000 ಬೆಲೆ ಬಾಳುವಂಥ ಒಂದು ಲ್ಯಾಪ್ಟಾಪ್ ಇಷ್ಟು ಸಿಗ್ತಾ ಇದೆ. ನೀವು ನೆಕ್ಸ್ಟ್ ಮಂತ್ 5th ಮೇಲೆ ಹೋದರೆ 100% ಈ ಆಫರ್ ಯಾವುದು ಸಿಗಲ್ಲ. ಇವಾಗ ಬಂದು ಬುಕ್ ಮಾಡ್ಕೊಳ್ಳಿ. ಆಷಾಢದಲ್ಲಿ ಹೆಂಗೆ ಗಾಡಿ ತೊಗೊಳ್ಳೋದಂತ ಯೋಚನೆ ಮಾಡ್ತಾ ಇದ್ರೆ ಬಿಟ್ಬಿಡಿ ಚಿಂತೆನ, ಇವಾಗ ಬುಕ್ ಮಾಡಿ ನೆಕ್ಸ್ಟ್ ಮಂತ್ ಡೆಲಿವರಿ ತೊಗೊಳ್ಳಿ ನೀವು. ಮತ್ತೆ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ವಿಡಿಯೋ ಶೇರ್ ಮಾಡಿ. ತುಂಬ ಜನ ಸ್ವಿಗ್ಗಿಲಿ ಕೆಲಸ ಮಾಡೋರು ಇರ್ಬೋದು, ಝೊಮ್ಯಾಟೋಲಿ ಇರ್ಬೋದು, ಅಥವಾ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರೋರು ಪೆಟ್ರೋಲ್ ಹಾಕ್ಸಿ ಡೈಲಿ 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕಲ್ವ ನೀವು? ಬೇಡ ಬಿಡಿ, ಈ ಗಾಡಿ ತೊಗೊಳ್ಳಿ, ಡೈಲಿ 250 ಕಿಲೋಮೀಟರ್ ಓಡಾಡಿ. ಚೆನ್ನಾಗಿದೆಯಲ್ಲ ಆಫರು, ವಿಡಿಯೋ ಶೇರ್ ಮಾಡಿ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಸರ್ ಈ ವೆಹಿಕಲ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡಿ ಸರ್. ಸೊ ವೆಹಿಕಲ್ ಬಗ್ಗೆ ಹೇಳ್ಬೇಕಾದ್ರೆ, ಸೊ ಈ ಒಂದು ಮಾಡೆಲ್ ಬಂದ್ಬಿಟ್ಟು ಮೇವ್ ಎನರ್ಜಿ CS ಮಾಡೆಲ್ ಅಂತ ಬರುತ್ತೆ. ಇದು ಮೇವ್ ಎನರ್ಜಿ J10 ಅಂತ ಮಾಡೆಲ್ ಹೆಸರು. ಈ ಎರಡು ವೆಹಿಕಲ್ ಏನು ಅಂದರೆ ಸ್ಪೆಷಾಲಿಟಿ ಬಂದ್ಬಿಟ್ಟು ಎರಡು ಕೂಡ ಫ್ರಂಟ್ ಟ್ಯೂಬ್ಲೆಸ್ ಟೈರು 12 ಇಂಚ್ ಟೈರ್ ಇರುತ್ತೆ. ಆಮೇಲೆ ರೇರು ಫ್ರಂಟ್ ಎರಡು ಕೂಡ ಡಿಸ್ ಬ್ರೇಕ್ ಇರುತ್ತೆ. ಸೊ ಆಮೇಲೆ ಸ್ಪೀಡ್ ಅಂತ ತೊಗೊಳ್ಳೋದಾದ್ರೆ 60ರಿಂದ 65 ಟಾಪ್ ಸ್ಪೀಡ್ ಬರುತ್ತೆ. ಈ ಒಂದು ವೆಹಿಕಲ್ ಬ್ಲೂ ಕಲರ್ ವೆಹಿಕಲ್ ಅಪ್ ಟು 200 ಕಿಲೋಮೀಟರ್ವರೆಗೂ ಬರುತ್ತೆ ಮೈಲೇಜು. ಈ ಸಿಲ್ವರ್ ಕಲರ್ ವೆಹಿಕಲ್ J10 ಮಾಡೆಲ್ ಬಂದ್ಬಿಟ್ಟು 250 ಕಿಲೋಮೀಟರ್ವರೆಗೂ ಬರುತ್ತೆ. ಆಮೇಲೆ ಇದರಲ್ಲಿರೋ ಒಂದು ಕೆಲವೊಂದು ಫೀಚರ್ಸ್ಗಳು ಬಂದ್ಬಿಟ್ಟು ಹೇಳಬೇಕು ಅಂದರೆ, ಸೊ ಇದರಲ್ಲಿ ಯಾವುದೇ ರೀತಿ ಏನೋ ಬ್ಯಾಟ್ರಿ ಬಂದ್ಬಿಟ್ಟು ಡಿಟ್ಯಾಚಬಲ್ ಇರುತ್ತೆ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮನೆ ಇರುತ್ತೆ. ಸೊ ಎರಡರಲ್ಲೂ ಕೂಡ ಗಾಡಿನ ಬ್ಯಾಟ್ರಿ ರಿಮೂವ್ ಮಾಡ್ಕೊಂಡು ಫಸ್ಟ್ ಫ್ಲೋರಲ್ಲೇ ಸೆಕೆಂಡ್ ಫ್ಲೋರ್ ನೀವು ಚಾರ್ಜ್ ಮಾಡ್ಕೋಬೋದು. ಚಾರ್ಜಿಂಗ್ ಟೈಮು ಅಷ್ಟೇ ನಿಮಗೆ. ಸೊ ಬೇಸ್ಡ್ ಆನ್ ಬ್ಯಾಟ್ರಿ ಕೆಪಾಸಿಟಿ ಮೇಲೆ ವೇರಿಯೇಷನ್ ಇರುತ್ತೆ. ಟಾಪ್ ಎಂಡ್ ವೇರಿಯಂಟ್ ಅಂದರೆ 4 ಅವರಿಂದ ಹಿಡಿದು ಸೊ ಅಪ್ ಟು 7 ಅವರ್ಸ್ವರೆಗೂ ಬೇಸ್ಡ್ ಆನ್ ಬ್ಯಾಟ್ರಿ ಕೆಪಾಸಿಟಿ ಮೇಲೆ ನಿಮಗೆ ಚಾರ್ಜಿಂಗ್ ಅವರು ಕೂಡ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಅದು ಬಿಟ್ಟು ನಾವು ಯೂಸ್ ಮಾಡ್ತಾ ಇರೋದು ಲಿಥಿಯಂ ಐನ್ ಬ್ಯಾಟ್ರಿ ಪ್ಯಾಕ್ ಯೂಸ್ ಮಾಡ್ತಾ ಇರೋವಂಥದ್ದು. ಸೊ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ಬಂದುಬಿಟ್ಟು ನೀವು ಸರಿ ಟೆಸ್ಟ್ ರೈಡ್ ಮಾಡಿದ್ರೆ ಗೊತ್ತಾಗೋದು ಆ್ಯಕ್ಚುಲಾಗಿ. ಸೊ ಇಲ್ಲಾಂದರೆ ಏನಾಗುತ್ತೆ, ಓಕೆ ಈ ಥರ ಇದೆಯಾ ಆ ಥರ ಇದೆಯಾ ಅನ್ನೋದಕ್ಕಿಂತ ಒಂದ್ಸರಿ ಟೆಸ್ಟ್ ರೈಡ್ ಮಾಡಿ ಇದ್ರ ಫೀಲ್ ನೋಡಿದರೆ ಖಂಡಿತ ನೀವು ಬುಕ್ ಮಾಡ್ತೀರಾ. ಆ ಒಂದು ಒಳ್ಳೆ ಆಫರ್ ಕೂಡ ಇರೋದ್ರಿಂದ ಈ ಒಂದು ಸ್ಪೆಷಲ್ ಒಂದು ಈವೆಂಟನ್ನು ಸೊ ನೀವು ನೋಡಿರಿ, ಇಲ್ಲಿ ಎಂಜಾಯ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಾಗಿ ಅಲ್ಲರೂ ಕೂಡ ನಿಮಗೆ ಗೊತ್ತಾಗಲ್ಲ. ಸೊ ಇದನ್ನು ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ಅವರು ಕೂಡ ನಿಮಗೆ ಬಂದು ಏನೋ ಅವರ ಅಟ್ಲೀಸ್ಟ್ ಬೇರೆಯವ್ರಿಗಾರು ಅನುಕೂಲ ಆಗುತ್ತೆ ಈ ಗಾಡಿ ನೋಡಿಬಿಟ್ಟು ಗಾಡಿ ಕೂಡ ತೊಗೊಳೋದಕ್ಕೆ. ಸೊ ಬೆಸ್ಟ್ ಆಫರು ಮತ್ತು ಬೆಸ್ಟ್ ಫೀಚರ್ಸು ಕೂಡ ಇರೋವಂಥ ಕನ್ನಡಿಗರ ಮೇವ್ ಎನರ್ಜಿ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ.